ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ಈಗ ಟೈಮ್ ಮುಂಜಾನೆ 6 ಗಂಟೆ ರೀ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬರೀ ಹೊತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಣ್ರಿ. ಈಗ ಒಳಗಿನ ಮನೆ ಒಂದು ತೊಳ್ಕೊಂಬಂದಿನಿ, ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಅಲ್ರಿ. ಮಣತ್ರ ಮಸಿ ಇವತ್ತು ಒಳಗಿನ ಮನೆ ತೊಳೆದಿನಿ. ಇಲ್ಲಿ ಹೊರಗೆಲ್ಲ ನೀರು ಹೊಡೆದಿರ್ತೀನಿ. ಅವ್ವ ಒಲಿಗೆದೆಲ್ಲ ಸಾರಿಸಿ ಬಾಡೆ ತಿಕ್ಲಿಕತ್ತಾರ. ಅವ್ರನ್ನು ಸಂಬೋದಿನ ಮನ್ಕೊಂಡ್ರಿ. ಅವರು ಸಮೃದ್ಧಿ ಒಬ್ಬಕ್ಕೆ ಆಟ ಆಡ್ಲತ್ತಾಳ. ಸಮೃದ್ಧಿ ಎದ್ದು ಹಾಯ್ ಮಾಡಕತ್ತಾಳ. ಸಾಮೂನು ಟೀ ಶರ್ಟ್ ಹಾಕೋದಕ್ಕೆ ಕುಂದಿರ್ತಾಳೆ ದೊಡ್ಡ ಒಂದಿಂದ. ಇಲ್ಲಿ ಹಾಯ್ ಮಾಡಕತ್ತಾಳ್ರಿ. ಈಗ ಎಲ್ಲ ನೀರು ಹೊಡೆದ್ಬಿಟ್ಟಿನಿ ರೀ. ಇದಕ್ಕೊಂದು ಸ್ವಲ್ಪ ಬ್ರಷಲ್ಲಿ ತಿಕ್ತೀನಿ. ಅವ್ವ ಅಂತಂದ್ರೆ ಅವ ನೀರು ಸಾರಿಸ್ಕೊಂಡ ಬಾಂಡೆ ತೊಳಿಲಿಕತ್ತಾಳ, ನೀರಿಗೆ ಹಚ್ಚಾಳ. ಈಗ ನಾನು ಮನೆ ತೊಳ್ಕೊಬೇಕ್ರಿ. ಇದಂತೂ ತೊಳೆದೀನಿ ರೀ. ಮೊದ್ಲನ ತೊಳೆದು ಬಿಟ್ಟೀನಿ ರೀ. ಇದು ಒಣಗಿ ತೊಳೆದ್ಬಿಟ್ಟೀನಿ ಎಲ್ಲ ಕ್ಲೀನಾಗಿ. ಈಗ ಇದು ಒಂದು ಒರೆಸ್ತೀನಿ ರೀ. ಸ್ವಲ್ಪ ಬ್ರಷಲ್ಲಿ ತಿಕ್ತೀನಿ ರೀ ಒಂದಿರು. ಯಾಕಂದ್ರೆ ಇಲ್ಲಿ ಹೊರಗೆ ನಾಯಿ ಅದು ಬರ್ತಿರ್ತಾವಲ್ರಿ. ಹೊರಗಿನ ಸ್ವಲ್ಪ ಮಳೆ ಬಂದ್ರೆ ನಾಯಿಗಳೆಲ್ಲ ಬೆಕ್ಕು ನಾಯಿ ಬಂದು ಹೊಲ್ಸು ಮಾಡಿಬಿಡ್ತಾವೆಲ್ಲ. ಹಾಗಾಗಿ ಸ್ವಲ್ಪ ಇದು ಭಾಳ ಹೊಲಸಾಗಿಬಿಡ್ತದೆ ರೀ ಮನೆಯೆಲ್ಲ. ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಮೊಬೈಲ್ ತೊಗೊಂಡು ಆಗಿ ವೀಡಿಯೋಸ್ ಮಾಡ್ತಿರ್ತಾಳೆ. ಆದರೆ ಸಮೃದ್ಧಿನೇ ಮಾಡ್ತಾಳೆ ವೀಡಿಯೋಸ್ ಆದಷ್ಟು. ಈಗ ನಾನು ಸ್ವಲ್ಪ ಸಾಲು ನೋಡ್ತೀನಿ. ಹೋಗಿ ಅಂತನಾ ಇದು ಆಕಳು ಮೈತಳ್ರಿ. ದವಣಿ ಹೆಸರು ಮಾಡ್ರಿ ಮಸೀದ ಹೋಗಿರ್ಬೇಕು ಹೋಟೆಲ್ಗ. ನೋಡ್ರಿ ಜಳಕದೆಲ್ಲ ಐತ್ರಿ. ಎಲ್ಲ ಕೆಲಸನೂ ಮುಗೀತು. ಬಟ್ಟೆ ಹೋಗೋದಾಗಿ ಬಂದೆ. ಅವ್ವ ಅಂತಂದ್ರೆ ಅಡುಗೆ ಮಾಡ್ಕೊತಾಳೆ. ಇಲ್ಲಿ ಅನ್ನ ಸಾಂಬಾರು ಎಲ್ಲ ಮಾಡ್ಕೊತಾಳೆ. ಚಹಾ ಅದು. ಈಗ ಕೆಲಸ ಅಂತೂ ಎಲ್ಲ ಮುಗೀತು. ನಾನು ನೋಡ್ತೀನಿ ರೀ. ಒಂದು ಸ್ವಲ್ಪ ಚಪಾತಿ ಮಾಡಂಗಿತ್ತು ಚಪಾತಿ ಮಾಡ್ತೀನಿ. ಈಗ ಇನ್ನು ದೇವ್ರ ಪೂಜೆ ಮಾಡಬೇಕು. ಅಲ್ಲೇ ಟೊಮೆಟೊ ಸಾಂಬಾರು ಮಾಡ್ಯಾಳ, ಅನ್ನ ಮಾಡ್ಯಾಳ. ಈಗ ಅನ್ನ ಬಿ ರೆಡಿ ಆಗ್ಯದ. ಹಾಲು ಕಾಯಿಸ್ಲಕ್ಕೆ ಇಟ್ಟಾಳ. ಈಗ ನೋಡ್ರಿ ಮಿನಿ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡ್ಕೊತೀನಿ ರೀ. ಈಗ ಜಳಕ ಅದೆಲ್ಲ ಐತ್ರಿ. ಈಗ ಮತ್ತು ಒಂದಿಷ್ಟು ರೊಟ್ಟಿ ಮಾಡ್ತೀನಿ ರೀ ನಾನು.
ಅವ್ವ ಅಂತಂದ್ರೆ ಈಗ ಚಹಾ ಮಾಡ್ತಾಳ್ರಿ. ಚಹಾ ಮಾಡಿ ಸಮೋಸ ಅಲ್ಲಿ ಟಿಫನ್ ಕೊಂಡಾಟ ಏನಾರ ಬುತ್ತಿಗೆ ಟಿಫನ್ ಅಡುಗೆ ಮಾಡ್ತಾಳ್ರಿ. ರೊಟ್ಟಿನೇ ಒಯ್ತಾನೆ ರೀ, ಪಲ್ಯ ಮಾಡ್ತಾಳ್ರಿ ಅಲ್ರಿ ಅವ್ವ. ಚಹಾ ಮಾಡ್ಕೊಂಡು ನಾನು ರೊಟ್ಟಿ ಹಂಚಿಡ್ತೀನಿ. ರೊಟ್ಟಿ ಮಾಡ್ತೀನಿ ರೀ ಮೊದಲು. ನಿನ್ನೆ ಅಮಾವಾಸ್ಯೆ ದಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಸ್ಟಾಪ್ ಮಾಡೋದು ಕಂಟಿನ್ಯೂ ಮಾಡೋದಾಗಲಿಲ್ಲ. ಅದೇ ನಮ್ಮ ಮಾಯರು ಬಂದಾರ್ರಿ ಊರ್ಲಿಂತ ಅವರು. ಯಾಕಂದ್ರೆ ನನಗೆ ಮಾತಾಡ್ಸ್ಲಿಕ್ಕಂತ ಹೇಳಿ ಅವಾಗ ಅವಕಾಶ ಬರೋದಾಗಿಲ್ಲ ಅಂತೇಳಿ ಈಗ ಬಂದಾರ್ರಿ ಅವರು. ಇನ್ನು ಮಧ್ಯಾಹ್ನಕ್ಕನ ಬಂದಿದ್ರು ರೀ. ಈಗ ನಾನು ಪಟ ಅಂತ ಒಂದಿಷ್ಟು ರೊಟ್ಟಿ ಮಾಡ್ತಿದ್ವಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಟೈಮ್ ಈಗ ಮುಂಜಾನೆ 10 ಗಂಟೆ ಆಗ್ಯದ್ರಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ. ಈಗ ನೋಡಿರಿ ನಮ್ಮ ಸಮ್ಮು ಹೋಗ್ಯಾನ್ರಿ ಸಾಲಿಗೆ. ಇವತ್ತು ಜಲ್ದಿನೇ ಬರ್ತಾನೆ, ಯಾಕಂದ್ರೆ ಶನಿವಾರ ಅಲ್ರಿ. 1 ಗಂಟೆಕನ ಬರ್ತಾನೆ. ಈಗ ನಾಷ್ಟ ಮಾಡಿದ್ದೆವು, ಉಪ್ಪಿಟ್ಟು ತಿಂದೆವು ಎಲ್ಲರೂ. ಮತ್ತು ನಮ್ಮ ಚಿಕ್ಕಮ್ಮ ಬಟ್ಟೆ ಅದೆಲ್ಲ ಹಾಕೊಂಬಂದಳು. ಇವತ್ತು ನಾನು ಬಟ್ಟೆ ಅದೇನು ಹೋಗಲಿಲ್ಲ, ಎಲ್ಲ ಚಿಕ್ಕಮ್ಮನೆ ಹಾಕೊಂಬಂದಾಳ. ಬಟ್ಟೆ ಬಂಡೆ ಎಲ್ಲ ಚಿಕ್ಕಮ್ಮ ಇವತ್ತು ಆರಾಮ. ಸಮೃದ್ಧಿ ಅಂತ ಮತ್ತು ಮಕ್ಕೊಂಡಾಡ್ರಿ. ಈಗ ಅವ್ವ ಅಂತಂದ್ರೆ ಪಲ್ಯ ಮಾಡೋಕೆ ಇಟ್ಟಾಳ. ಚಿಕ್ಕಮ್ಮ ಅಂತಂದ್ರೆ ಒಂದು ಅಫಿಷಿಯಲ್ಲಾಗಿ ಒಂದು ಇದು ರೆಡಿ ಮಾಡಿರ್ತಾಳೆ. ರೆಡಿ ಮಾಡಿದ್ಮೇಲೆ ಏನೇನು ರೆಡಿ ಮಾಡ್ಯಾಳ ಅಂತ ತೋರಿಸ್ತೀನಿ ರೀ ಅದನ್ನು. ಈಗ ಸದ್ಯಕ್ಕೆ ಅವ್ವ ಪಲ್ಯ ಮಾಡತ್ತ, ಚಿಕ್ಕಮ್ಮ ಏನು ಮಾಡಕತ್ತಾಳ ಅಂತ ತೋರಿಸ್ತೀನಿ ಅಂದ್ರಿ. ನಮ್ಮ ಸಲುವಾಗಿ ರೆಡಿ ಮಾಡಕತ್ತಾಳ. ಏನು ರೆಡಿ ಮಾಡತ್ತಾಳ ಅನ್ಸಲಕತ್ತ ನೋಡಕತ್ತಿರ್ರಿ ಸರ್ಪ್ರೈಸಾಗಿ. ಈಗ ಸದ್ಯಕ್ಕೆ ನಾನು ಆರಾಮಾಗಿ ಕೂತೀನಿ ನೋಡ್ರಿ. ಯಾಕಂದ್ರೆ ಬಟ್ಟೆನೂ ಹೋಗದಾರ, ಎಲ್ಲ ಮಾಡ್ರೆ ಏನಕ್ಕೆ ಕೆಲಸ ಇಲ್ಲರಿ ನನಗೆ ಇವತ್ತು. ನೋಡ್ರಿ ನಮ್ಮ ಚಿಕ್ಕಮ್ಮ ಏನು ಮಾಡಕತ್ತಾಳ ಇವತ್ತು ಅಂಥೇಳಿ. ಹಳೀದ ಹರ್ದಿ ಕೊಂದಿಗೆ ಹೊಸ ಕೊಂದಿ ಮಾಡಕತ್ತಾಳ. ಹಾಂ ಅಲ್ಲೇ ಅವ ಮನೆಗೆ ಅವ ಅದು ಇರ್ಕಲ್ಲ ಅಂತೀನಿ ಇನ್ನೊಂದು ಫುಲ್ ಹರ್ದಿತ್ರಿ ಹರ್ದಿ ಕೊಂದಿಗೆ ಈಗ ಹೊಸ ಕೊಂದಿ ಮಾಡಿ ರೆಡಿ ಮಾಡ್ಲಿಕತ್ತಾಳ. ಕಂಪ್ಲೀಟಾಗಿ ರೆಡಿ ಮಾಡಿದ್ಮೇಲೆ ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ಹೊಲಿಗೆಗಳು ಹಾಕ್ಲತ್ತಾಳ್ರಿ. ಇದಕ್ಕೆ ದುಪ್ಟಿ ಅಂತಾರೆ. ದುಪ್ಟಿ ಅಂತಾರಣ ಇದಕ್ಕೆ? ದುಪ್ಟಿ. ಹಳಿಗೆ ಹೊಂದಿಗೆ ಈ ರೀತಿ ಹೊಲಿದ್ರೆ ದುಪ್ಟಿ ಆಗ್ತದೆ. ಇದು ಸೇಮ್ ಗಾದಿ ಅದಂಗೆ ಆಗ್ತದೆ ರೀ. ಈಗ ನಾ ಕಂಪ್ಲೀಟ್ ಆಗಿಲ್ಲ ರೀ ಹೊಲಿಯೋದ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೆಂಗ್ಯದಂತ ತೋರಿಸ್ತೀನಿ ರೀ. ಈಗ ಒಂದು ರೌಂಡ್ ಫುಲ್ ಎಲ್ಲ ಕಡೆಗೆ ಒಂದು ರೌಂಡ್ ಹೊಲ್ಕೊಂಬಂದಾಳ. ಈಗ ನಾ ಈಗ ನಡ್ಬರ್ಕ್ ಹೊಲಿಲತ್ತಾಳ.